IPL 2024 ಅಲ್ಲಿ ಕೊಹ್ಲಿ ಬೇಟೆ ಪ್ರಾರಂಭವಾಯಿತು. ನಿನ್ನೆ ನಡೆದ RCB ವರ್ಸಸ್ ಪಂಜಾಬ್ ಮ್ಯಾಚ್ ಅಲ್ಲಿ ಕೊಹ್ಲಿ ಅದ್ಭುತವಾದ ಬ್ಯಾಟಿಂಗ್ ಮಾಡಿ RCB ಟೀಮ್ ಗೆಲುವಿನ ನಗೆ ಬೀರಲು ಕಾರಣವಾದರು. ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮತ್ತು ದಿನೇಶ್ ಕಾರ್ತಿಕ್ ಅವರು ಅದ್ಭುತವಾದ ಬ್ಯಾಟಿಂಗ್ ಅನ್ನು ಮಾಡಿ RCB ಶುಭಾರಂಭ ಮಾಡಲು ಕಾರಣರಾದರು. ನಿನ್ನೆ ನಡೆದ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಮತ್ತು ದಿನೇಶ್ ಕಾರ್ತಿಕ್ ಅವರ ಬ್ಯಾಟಿಂಗ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ನಂತರ RCB ಬೌಲಿಂಗ್ ಸಹ ತುಂಬಾ ಚೆನ್ನಾಗಿತ್ತು. ಸಿರಾಜ್ ಮತ್ತು ಯಶ್ ದಯಾಲ್ ಅವರು ಅದ್ಭುತವಾಗಿ ಬೌಲಿಂಗ್ ಅನ್ನ ಮಾಡಿದ್ರು. ನಿನ್ನೆ ನಡೆದ RCB ವರ್ಸಸ್ ಪಂಜಾಬ್ ಮ್ಯಾಚ್ ಅಲ್ಲಿ ಕೊಹ್ಲಿ ಅಬ್ಬರದ ಬ್ಯಾಟಿಂಗ್ ಅನ್ನ ಆಡಿದ್ರು. 11 4 2 ಭರ್ಜರಿ ಸಿಕ್ಸರ್ಗಳೊಂದಿಗೆ 49 ಬಾಲಲ್ಲಿ 77 ರನ್ಗಳನ್ನು ಗಳಿಸಿ RCB ಟೀಮ್ ಗೆಲುವಿನ ನಗೆ ಬೀರಲು ಕಾರಣ ಆದ್ರು. ಆದರೆ ಫ್ಯಾಫ್ ಡು ಪ್ಲೆಸಿಸ್ ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಈ ಪಂದ್ಯದಲ್ಲಿ ಬ್ಯಾಟಿಂಗ್ ಲೈನ್ ನಲ್ಲಿ ವಿಫಲರಾದರು. ಕೊಹ್ಲಿ ಒಬ್ಬಂಟಿಯಾಗಿ ಹೋರಾಟ ಮಾಡಿ RCB 2024ರ IPL ನಲ್ಲಿ ಶುಭಾರಂಭ ಮಾಡಲು ಕಾರಣ ಆದ್ರು. ಇನ್ನು ದಿನೇಶ್ ಕಾರ್ತಿಕ್ ಅವರು ಕೊನೆಯ 5 ಓವರ್ ಇದ್ದಾಗ ಬ್ಯಾಟಿಂಗ್ಗೆ ಬರ್ತಾರೆ. ಈ ಒಂದು ಸಂದರ್ಭದಲ್ಲಿ ದಿನೇಶ್ ಕಾರ್ತಿಕ್ ಅವರು ಅದ್ಭುತವಾದ ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ಕೊಹ್ಲಿ ಔಟ್ ಆದ ನಂತರ ಪಂದ್ಯ RCBಯ ಕೈ ಚೆಲ್ಲುತ್ತೆ ಅನ್ನುವಷ್ಟರಲ್ಲಿ ದಿನೇಶ್ ಕಾರ್ತಿಕ್ ಅವರು ಅದ್ಭುತವಾದ ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ದಿನೇಶ್ ಕಾರ್ತಿಕ್ ಅವರ ಅದ್ಭುತ ಆಟವೇ RCB ಈ IPL ನಲ್ಲಿ ಶುಭಾರಂಭ ಮಾಡಲು ಕಾರಣವಾಗುತ್ತೆ. ಇನ್ನು ಟಾಸ್ ಗೆದ್ದ RCB ಮೊದಲಿಗೆ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಇನ್ನು ಪಂಜಾಬ್ ಕಿಂಗ್ಸ್ ಒಳ್ಳೆಯ ಆರಂಭವನ್ನು ಮಾಡಿದ್ರೂ ಸಹ ವಿಕೆಟ್ಗಳನ್ನು ಕಳ್ಕೊಳ್ಳುತ್ತೆ. ಒಟ್ಟಿನಲ್ಲಿ 20 ಓವರ್ಗಳಲ್ಲಿ 176 ರನ್ಗಳನ್ನು ಪಂಜಾಬ್ ಕಿಂಗ್ಸ್ ಗಳಿಸುತ್ತೆ. ಪಂಜಾಬ್ ನೀಡಿದ 176 ರನ್ಗಳ ಗುರಿಯನ್ನು ಬೆನ್ನತ್ತಿದ RCB ಪಡೆಗೆ ಕೊಹ್ಲಿ ಒಳ್ಳೆಯ ಸ್ಟಾರ್ಟ್ ಅನ್ನು ಕೊಡ್ತಾರೆ. ನಿನ್ನೆ ನಡೆದ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಕೊಹ್ಲಿ ಬರೋಬ್ಬರಿ 11 4 2 ಭರ್ಜರಿ ಸಿಕ್ಸರ್ಗಳೊಂದಿಗೆ 77 ರನ್ಗಳನ್ನು ಗಳಿಸಿ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡ್ತಾರೆ. ಆದರೆ ಫ್ಯಾಫ್ ಡು ಪ್ಲೆಸಿಸ್ ಮತ್ತು ಮ್ಯಾಕ್ಸ್ವೆಲ್ ಇವರು ಸಿಂಗಲ್ ಡಿಜಿಟ್ಗೆ ಔಟ್ ಆಗ್ತಾರೆ. ಆದರೆ ಕೊಹ್ಲಿ ಏಕಾಂಗಿ ಹೋರಾಟ ಮಾಡಿ ಮುಂದುವರಿಸಿ ಇನ್ನೇನು ಕೊನೆಯ 4-5 ಓವರ್ ಇರಬೇಕಾದ್ರೆ ಕೊಹ್ಲಿ ಔಟ್ ಆಗಿ ಪೆವಿಲಿಯನ್ ಸೇರ್ತಾರೆ. ನಂತರ ದಿನೇಶ್ ಕಾರ್ತಿಕ್ ಅವರು ಕ್ರೀಸ್ಗೆ ಬಂದು ಪಂದ್ಯದ ಗತಿಯನ್ನು ಬದಲಾಯಿಸ್ತಾರೆ. ವಿರಾಟ್ ಕೊಹ್ಲಿ ಔಟ್ ಆದ ನಂತರ RCB ಕೈಯಿಂದ ಮ್ಯಾಚ್ ಕೈ ತಪ್ಪಿತು ಅನ್ನೋದರಲ್ಲಿ ದಿನೇಶ್ ಕಾರ್ತಿಕ್ ಬಂದು ಅದ್ಭುತ ಆಟ ಆಡಿ RCBಗೆ ಗೆಲುವಿಗೆ ಕಾರಣ ಆಗ್ತಾರೆ. ಕೊನೆಯ 2 ಓವರ್ಗಳಲ್ಲಿ ಬರೋಬ್ಬರಿ 25 ರನ್ಗಳು ಬೇಕಾಗಿರುತ್ತೆ. ಈ ಸಮಯದಲ್ಲಿ ಹರ್ಷದ್ ಪಟೇಲ್ ಬೌಲಿಂಗ್ನಲ್ಲಿ 19ನೇ ಓವರಲ್ಲಿ ದಿನೇಶ್ ಕಾರ್ತಿಕ್ ಒಂದು ಭರ್ಜರಿ 6 ಮತ್ತು ಒಂದು 4 ಅನ್ನು ಹೊಡೆದು RCB ಗೆಲುವಿಗೆ ಕಾರಣ ಆಗ್ತಾರೆ. ನಂತರ ಹರ್ಷದೀಪ್ನ ಕೊನೆಯ 20ನೇ ಓವರ್ನಲ್ಲಿಯೂ ಸಹ ದಿನೇಶ್ ಕಾರ್ತಿಕ್ ಮೊದಲ 2 ಬಾಲ್ಗೆ ಒಂದು ಭರ್ಜರಿ 6 ಒಂದು 4 ಅನ್ನು ಹೊಡೆದು RCB ಗೆಲುವಿಗೆ ಕಾರಣ ಆಗ್ತಾರೆ. ವಿರಾಟ್ ಕೊಹ್ಲಿ ಔಟ್ ಆದ ನಂತರ ದಿನೇಶ್ ಕಾರ್ತಿಕ್ ಅವರು ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡ್ತಾರೆ. ಕೊನೆಯ 2-3 ಓವರ್ಗಳಲ್ಲಿ ಕೇವಲ 10 ಬಾಲ್ಗಳಲ್ಲಿ 28 ರನ್ಗಳನ್ನು ಗಳಿಸಿ RCB ಗೆಲ್ಲೋದಕ್ಕೆ ಪ್ರಮುಖ ಕಾರಣರಾಗ್ತಾರೆ. ನಿನ್ನೆ ನಡೆದ RCB ವರ್ಸಸ್ ಪಂಜಾಬ್ ಮ್ಯಾಚ್ ಅಲ್ಲಿ RCB ಗೆಲುವಿಗೆ ಕೊಹ್ಲಿ ಎಷ್ಟು ಕಾರಣ ಆಗ್ತಾರೋ ದಿನೇಶ್ ಕಾರ್ತಿಕ್ ಸಹ ಅಷ್ಟೇ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಒಟ್ಟಾರೆ RCB 2020-24ರ IPL ಪಂದ್ಯದಲ್ಲಿ ಶುಭಾರಂಭವನ್ನ ಮಾಡಿದೆ. RCB ಹೀಗೆ ಪ್ರತಿ ಪಂದ್ಯವನ್ನ ಗೆಲ್ತಾ ಇರಲಿ. ಒಟ್ಟಾರೆ ಈ ಸಲ ಕಪ್ ನಮ್ದಾಗ್ಲಿ ಅಂತ ಆಶಿಸೋಣ.